ಮಧುರ ಮಕ್ಕಳೇ ಕೇಳಿ ಮಾತು, ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತವೇ ಪಥ. ಇಲ್ಲದಿದ್ದರೆ ಮಾಯೆ ದಿವಾಳಿಗೊಳಿಸಿ ಮೌಲ್ಯವಿಲ್ಲದವರನ್ನಾಗಿ ಮಾಡುತ್ತದೆ ಸತ್ಯ. ಈ ಕಣ್ಣುಗಳು ಬಹಳ ಮೋಸಗೊಳಿಸುತ್ತವೆ, ಬಹಳ ಬಹಳ ಎಚ್ಚರಿಕೆ ಬೇಕು. ಒಬ್ಬ ತಂದೆಯ ಸ್ಮೃತಿಯಲ್ಲೇ ಸ್ಥಿರರಾದರೆ ಪವಿತ್ರ ಧಾಮ ದೂರವಲ್ಲ ನಮಗೂ. ಯಾರ ಬುದ್ಧಿಯಲ್ಲಿ ಅಹಂಕಾರ ಬಂತು, ಅವರಿಂದ ಮಾಯೆ ವಿಕರ್ಮ ಮಾಡಿಸುತ್ತದೆ. ಮಿಥ್ಯಾ ಅಹಂಕಾರದಿಂದ ಮುರುಳಿ ದೂರವಾದರೆ ಮಾಯೆ ಪೆಟ್ಟು ಕೊಟ್ಟು ಕುಸಿಸುತ್ತದೆ. ಪರಚಿಂತನೆಯ ಮಾತುಗಳು ಮನಸ್ಸಿನಲ್ಲಿ ಯತ್ನದಲ್ಲಿ ವಿಘ್ನ ರೂಪವಾಗುತ್ತದೆ. ತಮ್ಮ ಕೈಯಲ್ಲಿ ತೀರ್ಪು ತೆಗೆದುಕೊಂಡರೆ ಸತ್ಯದ ಮಾರ್ಗವೇ ಮಸುಕಾಗುತ್ತದೆ. ತಂದೆಯು ಹೇಳುತ್ತಾರೆ ಎಚ್ಚರ ಎಚ್ಚರ, ಈ ಹವ್ಯಾಸ ಬಹಳ ಕೆಟ್ಟದು. ಶ್ರೀಮತವಿಲ್ಲದೆ ಒಂದು ಹೆಜ್ಜೆಯೂ ಮುಂದೆ ಇಡಬಾರದು ಎಂಬುದು. ಮಧುರ ಮಕ್ಕಳೇ ಕೇಳಿರಿ ಮಾತು, ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತವೇ ಪಥ. ಒಬ್ಬ ತಂದೆಯ ಸ್ಮೃತಿಯಲ್ಲಿ ನಡೆದು ಹೋದರೆ ಮಾಯೆಯ ಬಲವೇ ಕರಗುತ್ತದೆ ಸತ್ಯ. ಜ್ಞಾನ ಮತ್ತು ಯೋಗ ಒಂದೇ ಅಲ್ಲ, ಯೋಗ ಎಂದರೆ ನೆನಪಿನ ಯಾತ್ರೆ. ಕಣ್ಣು ತೆರೆದರೂ ಕೆಲಸದಲ್ಲಿದ್ದರೂ ತಂದೆಯ ಸ್ಮೃತಿಯದೇ ಯೋಗದ ಪಾತ್ರೆ. ಧ್ಯಾನದಲ್ಲಿ ಮುಳುಗಿದರೆ ಮಾಯೆಯ ಯುದ್ಧ ಬಹಳ ತೀವ್ರವಾಗಿ ನಡೆಯುತ್ತದೆ. ತಂದೆಯ ಕಾಯಿದೆ ವಿರುದ್ಧ ನಡೆದಲ್ಲಿ ಮಾಯೆ ಒಮ್ಮೆಲೆ ಬೀಳಿಸುತ್ತದೆ. ಇಚ್ಛೆಯೇ ಅವಿದ್ಯೆ ಎಂದು ತಂದೆ ಹೇಳುತ್ತಾರೆ. ಇಚ್ಛೆಗಳಿಲ್ಲದ ಜೀವನವೇ ಶ್ರೇಷ್ಠ. ತಂದೆಯ ಆಜ್ಞೆಯಂತೆ ನಡೆದಾಗಲೇ ಎಲ್ಲ ಕಾಮನೆಗಳು ಪೂರ್ಣವಾಗುತ್ತವೆ ನಿಶ್ಚಿತ. ಮನಸಾ ವಾಚ ಕರ್ಮಣ ಪವಿತ್ರತೆ, ಇದೇ ಬ್ರಾಹ್ಮಣ ಜೀವನದ ಆಧಾರ. ಕಣ್ಣುಗಳ ಮೇಲೂ ನಿಯಂತ್ರಣವಿರಲಿ, ಇವುಗಳೇ ಮಾಯೆಯ ಬಾಗಿಲುಗಳ ದ್ವಾರ. ಶ್ರೀಮತದ ಉಲ್ಲಂಘನೆ ಮಾಡಿದರೆ ಮೇಲಿನಿಂದ ಕೆಳಗೆ ಬೀಳುವುದು ಕ್ಷಣ. ಒಮ್ಮೆ ಸಂಬಂಧ ತುಂಡಾದರೆ ಬ್ಯಾಟರಿ ಡಿಸ್ಚಾರ್ಜ್, ಇಲ್ಲ ಶಕ್ತಿ ಇಲ್ಲ ಚಲನ. ತಂದೆಯೊಂದಿಗೆ ಬುದ್ಧಿಯೋಗ ಜೋಡಿಸಿ